ಸನ್ಮಾನ್ಯ ಜಮೀರ್ ಅಹಮದ್ ಅವರು ಮುಖ್ಯಮಂತ್ರಿಗಳ ಆದೇಶದ ಮೇಲೆಗೆ ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನ ನಾನು ಮಾಡಿದ್ದೇನೆ. ಎಲ್ಲ ಜಿಲ್ಲಾಧ್ಯಕ್ಷರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೂತ್ಕೊಂಡು ಈ ರೀತಿಯಾದಂಥ ಒಪ್ಪಿಗೆ ಸಂಬಂಧಪಟ್ಟಂಥ ಆಸ್ತಿಗಳನ್ನು ಆ ಬದಲಾವಣೆಗಳನ್ನು ಅವ್ರ ಆದೇಶದ ಮೇಲೆ ನಾನು ಮಾಡಿದ್ದೀನಿ ಅಂತಕ್ಕಂಥದ್ದನ್ನು ಅವರು ಒಪ್ಕೊಂಡಿದ್ದಾರೆ. ಅಂದರೆ ಸ್ವತಃ ಮಂತ್ರಿಗಳು ಒಪ್ಕೊಂಡಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಆದೇಶದ ಮೇಲೆ ನಾವು ಮಾಡಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಒಂದು ಸಮುದಾಯ ಅಲ್ಲ, ಒಪ್ಪಂಡಿ ಕಾಯ್ದೆಗೆ ಬಲಿಯಾಗಿರ್ತಕ್ಕಂಥವರು ರೈತರು, ಕ್ರಿಶ್ಚಿಯನ್ರು, ಮಠಮಾನಿಗಳು, ಪರಿಶಿಷ್ಟ, ಅದರಲ್ಲಿ ವಿಶೇಷವಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದವರು. ಯಾವ ಪ್ರಪಂಚದ ಯಾವ ದೇಶದಲ್ಲೂ ಸಹ ವಕ್ಫ್ ಮಂಡಳಿ ಅಂತಕ್ಕಂಥದ್ದು ಇಲ್ಲ, ಬೋರ್ಡ್ ಇಲ್ಲ. ಆದರೆ ನಮ್ಮ ದೇಶದಲ್ಲಿ ಯಾಕೆ ಇದನ್ನು ನಾವು ಕೇಳಬೇಕಾಗತ್ತೆ. ಹಿಂದೆ ನಮ್ಮ ದೇಶವನ್ನು ಆಳಿದಂಥ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೋಸ್ಕರ ಇವೆಲ್ಲವನ್ನು ಮಾಡಿರ್ತಕ್ಕಂಥದ್ದು ಕನ್ಯೆದರಿಗೆ ಕಾಣಿಸ್ತಕ್ಕಂಥ ವಿಚಾರ. ಇವತ್ತು ವಿಶೇಷವಾಗಿ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ಅನೇಕಾರು ಪದಾರ್ಥಗಳ ಮೇಲೆ ಪೆಟ್ರೋಲಿಂದ ಹಿಡಿದು ಆ ಒಂದು ಕೇವಲ ಒಂದು ಅಫಿಡವಿಟ್ ಮಾಡ್ಕೊಳ್ಳುವಂಥ, ಸೆಕ್ಯೂಟ್ ಮಾಡ್ಕೊಳ್ಳುವಂಥ 20 ರೂಪಾಯಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಚಾಪೆ ಕಾಯ್ದು ಹಿಂದೆ ಹಿಡಿದು ಎಲ್ಲದರಲ್ಲೂ ಸಹ ಏರಿಕೆ ಮಾಡ್ಕೊಂಬಂದರು. 10 ಹಗರಣಗಳು ಮಾಡಿದ್ರು. ಮೂಢ ಹಗರಣ ಇರ್ಬೋದು, ವಾಲ್ಮೀಕಿ ಹಗರಣ ಇರ್ಬೋದು. ಇವತ್ತು ರಾಜ್ಯಾದ್ಯಂತ ಅಧಿಕಾರಿಗಳು ದಂಧೆ ನಡೀತಾ ಇದೆ, ಟ್ರಾನ್ಸ್ಫರ್ ದಂಧೆ ನಡೀತಾ ಇದೆ. ಇವತ್ತು ಎಷ್ಟೋ ಜನ ಅಧಿಕಾರಿಗಳು ಕೆಲಸ ಮಾಡಲಿಕ್ಕೆ ಆಗ್ತಾಯಿಲ್ಲ ಅವ್ರ ಕೈಲಿ. ಈ ಸರ್ಕಾರ ಬಂದ ಮೇಲೆ ಯಾವುದೋ ಒಂದು ಜನಾಂಗವನ್ನು ತುಷ್ಟೀಕರಣ ಮಾಡೋಕ್ಕೋಸ್ಕರ, ಮತ ಗಳಿಸೋಕ್ಕೋಸ್ಕರ, ಮತ ರಾಜಕಾರಣಕ್ಕೋಸ್ಕರ ಈ ರೀತಿಯಾದಂಥ ಕಾನೂನುಗಳನ್ನ ರಚನೆ ಮಾಡ್ತಾಯಿದ್ದಾರೆ. ಸಾರ್ವಜನಿಕರುಗಳಿಗೆ, ಸಾಮಾನ್ಯ ಸಾರ್ವಜನಿಕರು ಗಾಬರಿಯಿಂದ ಆತಂಕದಲ್ಲಿದ್ದಾರೆ. ಇವತ್ತು ಅಂಥ ಒಂದು ಪರಿಸ್ಥಿತಿ ಇವತ್ತು ಎಲ್ಲದ್ರ ಮೇಲೂ ಸಹ ಕೈ ಹಾಕಿದ್ರು. ಕೊನೆಗೆ ಎಲ್ಲಿಗೆ ಬಂದು ನಿಂತ್ಕೊತು ಅಂದರೆ, ಈ ಭೂಮಿ ಮೇಲೆ ಇರತಕ್ಕಂಥ ಹಕ್ಕುಗಳನ್ನು ಕಸಿಕೊಳ್ಳುವ ನಿಟ್ಟಿನಲ್ಲಿ ರೈತರ ಮೇಲೆ ಆತಂಕ ಹುಟ್ಟಿಸುವಂಥ ಕೆಲಸವನ್ನು ಅವರು ಮಾಡ್ತಾಯಿದ್ದಾರೆ. ಇವತ್ತು ವಕ್ಫ್ ಮಂಡಳಿ ಮಾಡಲಿ, ಬಡವ್ರಿಗೆ, ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಲಿ, ಯಾರಾದರೂ ಮನೆ ಮಠಗಳಿಲ್ಲ ಅಂದರೆ ಅಂಥವ್ರಿಗೆ ಮನೆ ಕಟ್ಕೊಡ್ಲಿ, ಬಡವ್ರುಗಳಿಗೆ ಕೆಲಸ ಮಾಡಲಿ. ಆದರೆ ಈ ದೇಶದಲ್ಲಿ ಅನೇಕಾರು CA ನಿವೇಶನಗಳನ್ನ ಕೊಟ್ಟಿದ್ದಾರೆ ಪ್ರಾಧಿಕಾರದಿಂದ. ಆ ಪ್ರಾಧಿಕಾರಗಳಲ್ಲಿ ಯಾವುದೇ ರೀತಿಯಾದಂಥ ಕಮರ್ಷಿಯಲ್ಗಳು ಆಗಬಾರ್ದು ಅಂತಿದೆ. ಕಮರ್ಷಿಯಲ್ಗಳನ್ನ ಮಾಡಬಾರ್ದು. ಕಮರ್ಷಿಯಲ್ನ ಮಾಡಿದ್ರೆ ಆ ಜಮೀನನ್ನು, ಆ ಒಂದು ಪ್ರದೇಶವನ್ನು, ಆ ಸೈಟನ್ನು ನಾವು ವಾಪಸ್ ಪಡಿತೀವಿ ಅಂತಕ್ಕಂಥ ಕಾನೂನಿದೆ. ಆದರೆ ವಕ್ಫ್ ಮಂಡಳಿಗೆ ಯಾಕಿಲ್ಲ? ಯಾಕೆ ಕಮರ್ಷಿಯಲ್ ಮಾಡ್ತೀರಿ?